ಹರೇ ರಾಮ ಹರೇ ಕೃಷ್ಣ. ನಾವು ಮೊದಲಿಗೆ ಈಗ ನಾವು ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಹರೇ ರಾಮ ಹರೇ ಕೃಷ್ಣ. ಈ ದಿನ ನಾವು ಸೆಲ್ಫ್ ಫೀಲಿಂಗ್ ಮಾಡೋದನ್ನ ನಾವು ಅಭ್ಯಾಸ ಮಾಡ್ಕೊಳ್ಳೋಣ. ತುಂಬಾ ದಿನಗಳಾಗಿದೆ ರೇಖಿ ಲೆವೆಲ್ 1-2 ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಸೊ ನಾವೆಲ್ಲರೂ ಕೂಡ ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಈ ದಿನ ನಾವು ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಕೊಳ್ಳೋಣ. ಕೈಗಳನ್ನ ಚಾರ್ಜ್ ಮಾಡ್ಕೊಳ್ಳಿ. ನಿಧಾನವಾಗಿ ಕೈಗಳನ್ನ ಉಜ್ಜಿ ಚೋಪುರೆ 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 ಸೆಹಕಿ 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 ಚೋಪುರೆ 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 ಸೆಹಕಿ 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 ಸೆಹಕಿ. ರೇಖೆ ಮಾತೆ ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ಶಕ್ತಿ ಪ್ರದಾನ ಮಾಡಿರಿ, ಶಕ್ತಿ ಪ್ರದಾನ ಮಾಡಿರಿ. ರೇಖೆ ಮಾತೆ ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿ, ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ. ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ, ನಮ್ಮೆಲ್ಲರಿಗೂ ಕೂಡ ಸ್ವಯಂ ಉಪಚಾರವನ್ನ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ನಮಗೆ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಧನ್ಯವಾದ ಧನ್ಯವಾದ ಧನ್ಯವಾದ. ಬ್ರಹ್ಮಾಂಡದಿಂದ ಆ ಪರಮಾತ್ಮನ ಚೈತನ್ಯದ ಆಶೀರ್ವಾದದ ಆ ಶಕ್ತಿಯುತವಾದಂತಹ ನಮ್ಮನ್ನೆಲ್ಲರನ್ನು ಕೂಡ ಹೀಲಿಂಗ್ ಮಾಡುವಂತಹ ಉಪಚಾರವನ್ನು ಮಾಡುವಂತಹ ದಿವ್ಯಮಯವಾದಂತಹ ಪರಮಾತ್ಮನ ಆ ಬೆಳಕಿನ ಕಿರಣಗಳು ನಮ್ಮ ಮೇಲೆ ಹರಿದು ಬರ್ತಾ ಇರುವ ಹಾಗೆ ನಾವು ಕಲ್ಪನೆಯನ್ನು ಮಾಡಿಕೊಳ್ಳೋಣ. ಆ ದಿವ್ಯಮಯವಾದಂತಹ ಪ್ರಕಾಶವು ನಮ್ಮ ಶಿರಸ್ಸಿನ ತುದಿಯ ಮೇಲೆ ಹರಿತಾ ಬರ್ತಾ ಇದೆ. ಶಿರಸ್ಸಿನ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ನಮ್ಮ ಶಿರಸ್ಸಿನ ಹಿಂಭಾಗ ಆಗಿರಬಹುದು, ನಮ್ಮ ಮುಂಭಾಗಗಳಾಗಿರಬಹುದು, ಹಣೆ, ಕಣ್ಣು, ಕೆನ್ನೆ, ಮೂಗು, ಗಲ್ಲ, ಕಿವಿ ಎಲ್ಲವೂ ಕೂಡ ಆ ದಿವ್ಯಮಯವಾದಂತಹ ಆ ಬೆಳಕಿನ ತೇಜಸ್ಸಿನಿಂದ ತುಂಬಿ ಹೋಗ್ತಾ ಇದೆ. ಹಾಗೆ ನಮ್ಮ ಕತ್ತು, ನಮ್ಮ ಭುಜಗಳು, ನಮ್ಮ ಕೈಗಳು ಸಂಪೂರ್ಣವಾಗಿ ಕೈ ಬೆರಳುಗಳ ತುದಿಯವರೆಗೂ ಕೂಡ ಕೇವಲ ಪ್ರಕಾಶ ಪ್ರಕಾಶ ಪ್ರಕಾಶವು ಆ ಬೆಳಕಿನ ಕಿರಣಗಳು ಆ ದಿವ್ಯ ಚೈತನ್ಯದ ಶಕ್ತಿ ತುಂಬಿ ಹೋಗ್ತಾ ಇದೆ. ಹಾಗೆ ನಮ್ಮ ಹೃದಯದ ಭಾಗ, ನಮ್ಮ ನಾಭಿಯ ಮೇಲ್ಭಾಗ, ಕೆಳಭಾಗಗಳೆಲ್ಲವೂ ಕೂಡ ಕೇವಲ ಬೆಳಕು 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 ಶಕ್ತಿಯುತವಾದಂತಹ ಪವಿತ್ರವಾದಂತಹ ನಮ್ಮನ್ನೆಲ್ಲರನ್ನು ಕೂಡ ಹೀಲ್ ಮಾಡುವಂತಹ ಪ್ರಕಾಶದ ಬೆಳಕು ನಮ್ಮ ಬೆನ್ನು ಮೂಳೆಯಲ್ಲಿ ನೇರವಾಗಿ ಹರಿದು ಬರ್ತಾ ಇದೆ.
ಬೆನ್ನಿನ ಮೇಲ್ಭಾಗ, ಮಧ್ಯದ ಭಾಗ, ಕೆಳಭಾಗಗಳೆಲ್ಲವೂ ಕೂಡ ದಿವ್ಯಮಯವಾದಂತಹ ಪ್ರಕಾಶ 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 ಪ್ರಕಾಶ. ಆ ದಿವ್ಯಮಯವಾದಂತಹ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ತೊಡೆಗಳಲ್ಲಿ, ನಮ್ಮ ಮಂಡಿಗಳಲ್ಲಿ, ನಮ್ಮ ಮೊಣಕಾಲುಗಳಲ್ಲಿ, ಹಾಗೆ ನಮ್ಮ ಹಿಮ್ಮಡಿಯಲ್ಲಿ, ಪಾದದ ಮೇಲ್ಭಾಗ, ಪಾದದ ಕೆಳಭಾಗ, ಸಂಪೂರ್ಣವಾಗಿ ಕಾಲು ಬೆರಳುಗಳ ತುದಿಯವರೆಗೂ ಪ್ರಕಾಶ 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 ಪ್ರಕಾಶ. ಬೆಳಕು 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 ಬೆಳಕು. ಆ ದಿವ್ಯಮಯವಾದಂತಹ ಪ್ರಕಾಶದ ಕಿರಣಗಳು, ನಕ್ಷತ್ರಗಳ ರೀತಿಯಲ್ಲಿರುವಂತಹ ಬೆಳಕಿನ ಕಿರಣಗಳೆಲ್ಲವೂ ಕೂಡ ದಿವ್ಯಮಯವಾಗಿ ನಮ್ಮ ಶರೀರವನ್ನೆಲ್ಲ ಕೂಡ ಆ ಜಗಮಗಿಸುವಂತಹ ಆ ಪ್ರಕಾಶವನ್ನ ತುಂಬಿ ಹೋಗಿದೆ. ಶರೀರದ ಅಣು ಅಣುವಿನಲ್ಲಿ, ಕಣ ಕಣಗಳಲ್ಲೆಲ್ಲವೂ ಕೂಡ ಕೇವಲ ಪ್ರಕಾಶ ಪ್ರಕಾಶ ಪ್ರಕಾಶ. ನಾವೀಗ ಒಂದು ಸುಂದರವಾದಂತಹ ವೃತ್ತಾಕಾರದ ಒಂದು ಗೋಳದ ಮಧ್ಯದ ಒಳಗಡೆ ಕುಳಿತಿದ್ದೇವೆ. ಈ ಪ್ರಕಾಶದ ಕಿರಣಗಳೆಲ್ಲವೂ ಕೂಡ, ಈ ತೇಜಸ್ಸಿನ ಕಾಂತಿಯ ಕಿರಣಗಳು 4 ದಿಕ್ಕುಗಳಲ್ಲಿಯೂ ಕೂಡ ಹರಡ್ತಾ ಇದೆ. ಮುಂದೆ ವಿಸ್ತಾರವಾಗ್ತಾ ವಿಸ್ತಾರವಾಗ್ತಾ ಈ ಬೆಳಕು ನಾವಿರುವಂತಹ ಕೋಣೆ ಎಲ್ಲವನ್ನು ಕೂಡ ಜಗಮಗ 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 ಬೆಳಕಿನಿಂದ ತುಂಬಿ ಹೋಗಿದೆ. ಕೋಣೆಯನ್ನ ಆವರಿಸಿದಂತ ಈ ಪರಮಾತ್ಮನ ಈ ಬೆಳಕು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ಮನೆಯೆಲ್ಲವನ್ನು ಕೂಡ ಆವರಿಸಿಕೊಂಡಿದ್ದೇವೆ. ಮನೆಯೆಲ್ಲವೂ ಕೂಡ ದಿವ್ಯಮಯವಾದಂತಹ ಈ ಪ್ರಕಾಶದ ಬೆಳಕಿನಲ್ಲಿ ಮುಳುಗಿ ಹೋಗಿದ್ದೇವೆ. ನಮ್ಮ ಪರಿವಾರದಲ್ಲಿರುವಂತಹ ಎಲ್ಲ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಈ ಚೈತನ್ಯದ ಪ್ರಕಾಶದಲ್ಲಿ ಮುಳುಗಿ ಹೋಗುತ್ತಾರೆ. ಈ ದಿವ್ಯಮಯವಾದಂತಹ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ನಗರವನ್ನ ಬೆಳಕಿನಿಂದ ತುಂಬಿದೆ. ನಗರವೆಲ್ಲವೂ ಕೂಡ ಕೇವಲ ಈ ಕಾಂತಿಯ ಬೆಳಕು. ಹಾಗೆ ಈ ಬೆಳಕು ಮುಂದೆ 4 ದಿಕ್ಕುಗಳಲ್ಲಿ ಕೂಡ ಹರಡುತ್ತಾ 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 ಇಡೀ ದೇಶವನ್ನ ವ್ಯಾಪಿಸಿಕೊಂಡಿದೆ. ದೇಶವೆಲ್ಲವೂ ಕೂಡ ಪ್ರಕಾಶಮಯವಾಗಿದೆ. ಬೆಳಕು 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 ಬೆಳಕು. ನಾವು ಮಧ್ಯಭಾಗದಲ್ಲಿ ಇದ್ದೇವೆ. ಈ ದೈವಮಯವಾದಂತಹ ದಿವ್ಯಮಯವಾದಂತಹ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಪೃಥ್ವಿಯನ್ನ ಆವರಿಸಿಕೊಂಡಿದೆ. ಪೃಥ್ವಿ ಎಲ್ಲವೂ ಕೂಡ ಈ ಬಂಗಾರದ ಬಣ್ಣದಿಂದ ತುಂಬಿದೆ. ಪ್ರಕಾಶ 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 ಪ್ರಕಾಶ. ಈ ಬಂಗಾರ ಬಣ್ಣದ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ಗ್ರಹಗಳಲ್ಲಿ, ನಕ್ಷತ್ರಗಳು, ತಾರೆಗಳು, ಇಡೀ ಬ್ರಹ್ಮಾಂಡದಲ್ಲಿ ವಿಸ್ತಾರವಾಗಿದೆ. ಎಲ್ಲೆಲ್ಲೂ 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 ಕೇವಲ ಪ್ರಕಾಶ 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 ಪ್ರಕಾಶ. ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ತಂದು ರೇಖೆ ಮಾತೆಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ನವ ದುರ್ಗೆಯರಿಗೆ ಧನ್ಯವಾದಗಳು, ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಕುಲದೇವತೆ ಕುಲದೇವರುಗಳಿಗೆ, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಧನ್ಯವಾದಗಳು. ಎಲ್ಲರೂ ಕೂಡ ನಮ್ಮ 4 ದಿಕ್ಕುಗಳಲ್ಲಿ ಕೂಡ ವಿರಾಜಮಾನರಾಗಿ ನಾವು ಸೆಲ್ಫ್ ಫೀಲಿಂಗ್ ಅನ್ನು ಮಾಡಿಕೊಳ್ಳುವಂತದಕ್ಕೆ ಉಪಸ್ಥಿತರಾಗಿ ನಮಗೆ ಆಶೀರ್ವಾದದಿಂದ ಮಾಡ್ತಾ ಇದ್ದಾರೆ. ಈಗ ನಮ್ಮ ಎಲ್ಲ ಕೈಗಳನ್ನು, ನಮ್ಮ 2 ಕೈಗಳನ್ನ ನಮಗೆ ನಮ್ಮ ಹತ್ತಿರ ನಾವು ಆಶೀರ್ವಾದ ಮಾಡಿಕೊಳ್ಳುವ ರೀತಿಯಲ್ಲಿ ಇಟ್ಕೊಳ್ಬೇಕು. ಹಾಗೆ ನಾವು ಕೈಗಳಿಂದ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ನಮ್ಮ ಮೇಲೆ ಹರಿದು ಬರ್ತಾ ಇದೆ. ಬ್ರಹ್ಮಾಂಡದಿಂದಲೂ ಕೂಡ ಪ್ರಕಾಶವು ಹರಿದು ಬರ್ತಾ ಇದೆ. ನಮ್ಮ ಕೈಗಳಿಂದಲೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶವು ಹರಿದು ಬರ್ತಾ ಇದೆ. ಹಾಗೆ ಬ್ರಹ್ಮಾಂಡದಿಂದ ಚೋಪುರೆ 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 ನಿಮ್ಮ ಶಿರಸ್ಸಿನ ಮೇಲೆ ಚೋಪುರೆ 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 ಎಷ್ಟು ವೇಗವಾಗಿ ತಿರುಗ್ತಾ ಇದೆ ಅಂತ ಹೇಳಿದ್ರೆ
ಆ ಪರಮಾತ್ಮನ ದಿವ್ಯ ಚಕ್ರವು ಹೇಗೆ ತಿರುಗುತ್ತೋ ಹಾಗೆ ಆ ತಿರುಗುತ್ತಾ ಇರುವಂತಹ ಚೌಕರಿಯ ದಿವ್ಯ ಶಕ್ತಿಯು ಆ ಪ್ರಕಾಶದ ಕಿರಣಗಳು ನಮ್ಮ ಮೇಲೆ ಹರಿದು ಬರ್ತಾ ಇದ್ದವು. ಚೌಕುರಿ 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 ಆ ದಿವ್ಯ ಸಿಂಬಸ್ನಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು, ಹಾಗೆ ನಮ್ಮ ಕೈಗಳಿಂದಲೂ ಕೂಡ ಹರಿದು ಬರ್ತಾ ಇರುವಂತಹ ಪ್ರಕಾಶದ ಕಿರಣಗಳು ನಮ್ಮ ಸಹಸ್ರಾರ ಚಕ್ರವನ್ನೆಲ್ಲ ಕೂಡ ತುಂಬ ವೇಗವಾಗಿ ತಿರುಗುತ್ತಾ, ತಿರುಗುತ್ತಾ, ನಮ್ಮ ಸಹಸ್ರಾರ ಚಕ್ರವನ್ನೆಲ್ಲ ಕೂಡ ಶುದ್ಧಿ ಮಾಡ್ತಾರೆ. ಶುದ್ಧಿಯಾಗಲಿ 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 ಹಾಗೆ ಅದು ತುಂಬಾ ತಿರುಗುತ್ತಾ ತಿರುಗುತ್ತಾ ಹಾಗೆ ದಿವ್ಯ ಚೈತನ್ಯದ ಶಕ್ತಿಯು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಆಗ್ನೇಯ ಚಕ್ರವನ್ನೆಲ್ಲ ಕೂಡ ಶುದ್ಧಿ ಮಾಡ್ತಾರೆ. ಶುದ್ಧಿಯಾಗಲಿ ಶುದ್ಧಿಯಾಗಲಿ ಅಲ್ಲಿರುವಂತ ಕಪ್ಪು 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 ಬಣ್ಣದ ಎಲ್ಲ ರೀತಿಯಾದ ನಕಾರಾತ್ಮಕ ಶಕ್ತಿ ಎಲ್ಲವೂ ಕೂಡ ಅಲ್ಲಿ ವಿಲೀನ ಆಗ್ತಾ ಇದೆ. ಹೇಗೆ ಸುಂಟರ ಗಾಳಿ ಎಲ್ಲ ಬಂದು ಹೊತ್ಕೊಂಡು ಹೋಗುತ್ತಲ್ಲ ಹಾಗೆ ಅಷ್ಟು ವೇಗವಾಗಿ ಹಾಗೆ ಮುಂದೆ ಸಾಗುತ್ತಾ 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 ಒಂದೊಂದು ಚಕ್ರವನ್ನು ಕೂಡ ಶುದ್ಧಿಯನ್ನ ಮಾಡ್ತಾನೆ. ನಮ್ಮ ಗಂಟಲಿನ ಚಕ್ರವನ್ನ ಶುದ್ಧಿ, ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗಲಿ 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 ಎಷ್ಟು ವೇಗವಾಗಿ ತಿರುಗುತ್ತಾ 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 ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ತನ್ನೊಳಗೆ ವಿಲೀನವಾಗಿಗೊಳಿಸಿಕೊಂಡು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಹೃದಯ ಚಕ್ರವನ್ನ ಶುದ್ಧಿ ಮಾಡ್ತಾ ಇದ್ದೇವೆ. ವೇಗವಾಗಿ ಬಿಳಿಯ ಬಣ್ಣದಲ್ಲಿ ತಿರುಗುತ್ತಾ 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 ಅಲ್ಲಿ ನಮ್ಮ ನಾಭಿಯ ನಮ್ಮ ಹೃದಯ ಚಕ್ರದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ವಿಲೀನ ಆಗ್ತಾ ಇದೆ. ಎಷ್ಟು ವೇಗವಾಗಿ ಅದು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ನಾಭಿಯ ಚಕ್ರವನ್ನೆಲ್ಲ ಕೂಡ ಶುದ್ಧಿ ಮಾಡ್ತಾ ಇದೆ. ಶುದ್ಧಿಯಾಗಲಿ 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 ಸುಂಟರ ಗಾಳಿ ಹೇಗೆ ತಿರುಗ್ತಾ ಇತ್ತು ಹಾಗೆ ತಿರುಗುತ್ತಾ 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 ಶುದ್ಧಿಯನ್ನ ಮಾಡುತ್ತಾ 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 ನಮ್ಮ ನಾಭಿಯ ಚಕ್ರವನ್ನ ಶುದ್ಧಿಗೊಳಿಸ್ತಾ ಇದೆ. ಅಲ್ಲಿರುವಂತ ಎಲ್ಲ ಕಪ್ಪು 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 ಬಣ್ಣದಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ತನ್ನೊಳಗಡೆ ಇದು ಅಡಗಿಸಿಕೊಳ್ತಾ ಇದೆ. ಹಾಗೆ ಸ್ವಾಧಿಷ್ಠಾನ ಚಕ್ರದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಶುದ್ಧಿಯಾಗಲಿ 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 ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು, ಬ್ಲಾಕೇಜಸ್ಗಳು, ಅಡೆತಡೆಗಳೆಲ್ಲವೂ ಕೂಡ ಆ ಒಂದು ಎಲ್ಲವನ್ನು ಕೂಡ ತನ್ನೊಳಗಡೆ ತಿರುಗಿಸ್ಕೊಳ್ತಾ ತಿರುಗುತ್ತಾ 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 ಎಲ್ಲವನ್ನು ಕೂಡ ಅದು ಎಳೆದುಕೊಳ್ತಾ ಇದೆ. ಸಂಪೂರ್ಣವಾಗಿ ಶುದ್ಧಿಯನ್ನ ಮಾಡ್ತಾ 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 ಮುಂದೆ ಸಾಗುತ್ತಾ 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 ನಮ್ಮ ಮೂಲಾಧಾರ ಚಕ್ರವನ್ನ ತಲುಪಿದೆ. ನಮ್ಮ ಮೂಲಾಧಾರ ಚಕ್ರದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ಎಲ್ಲವನ್ನು ಕೂಡ ಕಪ್ಪು 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 ಬಣ್ಣ ತುಂಬಾ ವೇಗವಾಗಿ ಶೀಘ್ರವಾಗಿ ಮುಂದೆ ಸಾಗುತ್ತಾ 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 ನಮ್ಮ ಎಲ್ಲ 7 ಚಕ್ರಗಳಿರುವಂತೆ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ಚಕ್ರದ ರೀತಿಯಲ್ಲಿ ತನ್ನ ಒಳಗಡೆ ಎಲ್ಲವನ್ನು ಕೂಡ ಎಳೆದುಕೊಂಡು ಶುದ್ಧಿಯನ್ನ ಮಾಡ್ಕೊಳ್ತಾ ಶೀಘ್ರವಾಗಿ ವೇಗವಾಗಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದ್ದೀವಿ. ನಮ್ಮ 7 ಚಕ್ರಗಳೆಲ್ಲವೂ ಕೂಡ ಸಂಪೂರ್ಣಮಯವಾಗಿ ಶುದ್ಧಿಯಾಗಿ ಕೇವಲ ಪ್ರಕಾಶ 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 ಪ್ರಕಾಶದಿಂದ ಕಂಗೊಳಿಸ್ತಾ ಇದ್ದೀವಿ. ಈ ಎಲ್ಲ ಘಟನೆಗಳನ್ನ ಕೂಡ ನಮ್ಮ 3ನೇ ಕಣ್ಣಲ್ಲಿರುವಂತ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ, ಎಲ್ಲವನ್ನು ನೋಡ್ತಾ ಇದೆ, ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಅನುಭವಿಸ್ತಾ ಇದೆ. ಸಹಸ್ರಾರ ಚಕ್ರವೆಲ್ಲವೂ ಕೂಡ ನೇರಳಿನ ಬಣ್ಣದಲ್ಲಿ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ಕಂಗೊಳಿಸ್ತಾ ಇದೆ.
ನಮ್ಮ ಆಗ್ನೇಯ ಚಕ್ರವು ಕೂಡ ನೀಲಿ ಕಡು ನೀಲಿಯ ಬಣ್ಣದಲ್ಲಿ ದಿವ್ಯಮಯವಾಗಿ ಪಳ 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 ಆಗಿ ಹೊಳೆಯುತ್ತಾ ಇದೆ. ನಮ್ಮ ಗಂಟಲಿನ ಚಕ್ರವು ಕೂಡ ಶುದ್ಧಿಯಾಗಿ ತಿಳಿ ಆಕಾಶ ಬಣ್ಣದಲ್ಲಿ ನೀಲಿಯ ಬಣ್ಣದಲ್ಲಿ ಶುಭ್ರವಾಗಿ ಪರಿಶುದ್ಧವಾಗಿ ಜಗಮಗ ಜಗಮಗ ಜಗಮಗಿಸ್ತಾ ಇದೆ. ಹಾಗೆ ನಮ್ಮ ಹೃದಯ ಚಕ್ರವು ಕೂಡ ಹಸಿರು ಬಣ್ಣದಲ್ಲಿ ಎಲ್ಲೆಲ್ಲೂ ಎಲ್ಲೆಲ್ಲೂ ನಾಲ್ಕು ದಿಕ್ಕುಗಳಲ್ಲಿ ಕೂಡ ಹಸಿರು 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 ಕಂಗೊಳಿಸ್ತಾ ಇದೆ, ರಮಣಿಸ್ತಾ ಇದೆ. ಹಾಗೆ ನಮ್ಮ ನಾಭಿಯ ಚಕ್ರವು ಕೂಡ ಹಳದಿಯ ಬಣ್ಣದಲ್ಲಿ ಗೋಲ್ಡನ್ ಬಣ್ಣದಲ್ಲಿ ದಿವ್ಯಮಯವಾಗಿ ಪ್ರಕಾಶ 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 ತನ್ನ ದಿವ್ಯ ಕಿರಣಗಳನ್ನು ಎಲ್ಲ ಸುತ್ತ ನಾಲ್ಕು ಕಡೆಗಳಲ್ಲಿಯೂ ಕೂಡ ತನ್ನ ಪ್ರಕಾಶವನ್ನ ಹರಡ್ತಾ ಇದೆ. ನಮ್ಮ ಸ್ವಾದಿಷ್ಟನ ಚಕ್ರವು ಕೇಸರಿಯ ಬಣ್ಣದಲ್ಲಿ ಪರಿಶುದ್ಧವಾಗಿ ದಿವ್ಯಮಯವಾಗಿ ಕಂಗೊಳಿಸುತ್ತದೆ. ನಮ್ಮ ಮೂಲಾಧಾರ ಚಕ್ರವು ಕೂಡ ಆ ಕೆಂಪು ಬಣ್ಣದಲ್ಲಿ ತನ್ನ ಕಾಂತಿಯ ಕಿರಣಗಳನ್ನು ಎಲ್ಲ ಕಡೆಯೂ ಕೂಡ ಹರಡ್ತಾ ಇದೆ. ನಮ್ಮ ಎಲ್ಲ 7 ಚಕ್ರಗಳು ಕೂಡ ಸಂಪೂರ್ಣವಾಗಿ ಶುದ್ಧಿಯಾಗಿ ಮನಸ್ಸೆಲ್ಲವೂ ಕೂಡ ತುಂಬಾ ಶಾಂತವಾಗಿದೆ. ಆಕಾಶದಲ್ಲಿ ನಾವು ತೇಲುವ ರೀತಿಯಂತಹ ಅನುಭವಗಳು ಕೂಡ ಆಗ್ತಾ ಇದ್ದೇವೆ. ಶರೀರವೆಲ್ಲವೂ ಕೂಡ ಸಂಪೂರ್ಣವಾಗಿ ಕೇವಲ ಹಗುರ 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 ಹಗುರವಾಗಿ ಈಗ ಬ್ರಹ್ಮಾಂಡದಿಂದ ಸೇಕಿ 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 ನಿಮ್ಮ ಕೈಗಳಿಂದಲೂ ಕೂಡ ಗುಲಾಬಿಯ ಬಣ್ಣ, ಹಾಗೆ ಬ್ರಹ್ಮಾಂಡದಿಂದಲೂ ಕೂಡ ಗುಲಾಬಿ 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 ನಕ್ಷತ್ರಗಳ ರೀತಿಯಲ್ಲಿ ಮಳೆಯ ಹನಿಗಳ ರೀತಿಯಲ್ಲಿ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು, ಆ ಗುಲಾಬಿಯ ಬಣ್ಣದ ಕಿರಣಗಳು ನಮ್ಮ ಮೇಲೆ ಟಾರ್ಚ್ ಅಲ್ಲಿ ಹೇಗೆ ಬೆಳಕು ಹರಿಯುತ್ತೋ ಹಾಗೆ ನಮ್ಮ ಮೇಲೆ ಆ ಪರಮಾತ್ಮನ ದಿವ್ಯ ಚೈತನ್ಯದ ಕಿರಣಗಳು ನಮ್ಮ ಮೇಲೆ ಹರಿದು ಬರ್ತಾ ಇವೆ. ಶರೀರವೆಲ್ಲವೂ ಕೂಡ ಸಂಪೂರ್ಣವಾಗಿ ಶಾಂತವಾಗಿದೆ, ಸಂಪೂರ್ಣವಾಗಿ ವಿಶ್ರಾಂತವಾಗಿದೆ, ಸಂಪೂರ್ಣವಾಗಿ ಸಡಿಲವಾಗಿದೆ. ನಮ್ಮ ಎಲ್ಲ ಆಲೋಚನೆಗಳು ಕೂಡ ಸಮತೋಲನವಾಗಿದೆ, ನಮ್ಮ ವಿಚಾರಗಳು ಸಮತೋಲನವಾಗಿದೆ, ನಮ್ಮ ಶರೀರದಲ್ಲಿರುವಂತಹ ಅಣುಗಳೆಲ್ಲವೂ ಕೂಡ ಕೆಮಿಕಲ್ಸ್ ಗಳೆಲ್ಲವೂ ಕೂಡ ಸಮತೋಲನವಾಗಿದೆ, ಆಲ್ಮೋಸ್ಟ್ಗಳೆಲ್ಲವೂ ಕೂಡ ಸಮತೋಲನವಾಗಿದೆ. ಕೇವಲ ಗುಲಾಬಿ 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 ಗುಲಾಬಿ. ಹಾಗೆ ನಿಮ್ಮ ಶರೀರದಲ್ಲಿ ಆಗ್ತಾ ಇರುವಂತ ಎಲ್ಲ ರೀತಿಯ ಸಂವೇದನೆಗಳನ್ನ, ನಿಮಗಾಗ್ತಾ ಇರುವಂತ ಅನುಭವಗಳನ್ನ ಹಾಗೆ ನೀವು ಅನುಭವಿಸಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ತಾ, ನಿಧಾನವಾಗಿ ಉಸಿರನ್ನ ಬಿಡ್ತಾ, ಕೈಗಳನ್ನ ರಬ್ ಮಾಡ್ತಾ, ಕೈಗಳನ್ನ ನಿಮ್ಮ ಕಣ್ಣತ್ರ ತುಂಬಿಸ್ಕೊಂಡು ನಿಧಾನವಾಗಿ ಕಣ್ಣನ್ನ ತೆರೀತಾ ಬನ್ನಿ. ತುಂಬಾ ಅದ್ಭುತವಾದಂತಹ ಒಂದು ತುಂಬಾ ಶಕ್ತಿಯುತವಾದಂತಹ ಸೆಲ್ಫ್ ಫೀಲಿಂಗ್ ನೀವೆಲ್ಲರೂ ಕೂಡ ಅಭ್ಯಾಸ ಮಾಡಿದ್ದೀರಾ.